ರಾಷ್ಟ್ರೀಯ ಗಣಿತ ದಿನದ ಶುಭಾಶಯಗಳು. ರಾಷ್ಟ್ರೀಯ ಗಣಿತ ದಿನಾಚರಣೆಯ ಮಾಹಿತಿ. ಗಣಿತ ದಿನಾಚರಣೆಯನ್ನು ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾನ್ ಭಾರತೀಯ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಇತಿಹಾಸ. 2012ರಂದು ಭಾರತದ ಸರ್ಕಾರವು ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆ ಎಂದು ಘೋಷಿಸಿತು. ಗಣಿತ ಕ್ಷೇತ್ರಕ್ಕೆ ರಾಮಾನುಜನರ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಇದರ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಗಣಿತದ ಮೇಲೆ ಆಸಕ್ತಿ ಬೆಳೆಸುವುದು, ದೈನಂದಿನ ಜೀವನದಲ್ಲಿ ಗಣಿತದ ಮಹತ್ವವನ್ನು ತಿಳಿಸುವುದು, ಹೊಸ ಆವಿಷ್ಕಾರ ಮತ್ತು ತಾರ್ಕಿಕ ಚಿಂತನೆಗೆ ಪ್ರೋತ್ಸಾಹ ನೀಡುವುದು. ಮಾಂತ್ರಿಕ ಸಂಖ್ಯೆ 1729 ಹಾರ್ಡಿ ಮತ್ತು ರಾಮಾನುಜರ ಕತೆ. 1729 ಎಂದರೇನು? ಎರಡು ಘನಗಳ ಮೊತ್ತವು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ. ಒಂದು ನೀರಸ ಟ್ಯಾಕ್ಸಿಯ ಸಂಖ್ಯೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಮಾನುಜನ್ ಅವರನ್ನು ಭೇಟಿಯಾದ ಆರ್.ಡಿ. ತಾವು ಬಂದ ಟ್ಯಾಕ್ಸಿಯ ಸಂಖ್ಯೆ 1729 ಒಂದು ನೀರಸ ಸಂಖ್ಯೆಯಾಗಿದೆ ಎಂದು ಹೇಳಿದರು. ರಾಮಾನುಜನ್ ಅವರ ಅದ್ಭುತ ಉತ್ತರ: ಇಲ್ಲ, ಅದು ತುಂಬಾ ಆಸಕ್ತಿದಾಯಕ ಸಂಖ್ಯೆ ಎಂದು ರಾಮಾನುಜನ್ ಅದರ ಗಣಿತದ ವೈಶಿಷ್ಟ್ಯವನ್ನು ತಕ್ಷಣವೇ ವಿವರಿಸಿದರು. ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆ ಎಂದು ಪ್ರಸಿದ್ಧ. ಈ ಘಟನೆಯಿಂದ 1729 ಸಂಖ್ಯೆ ಆರ್.ಡಿ. ರಾಮಾನುಜನ್ ಸಂಖ್ಯೆ ಎಂದು ಅಥವಾ ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಚೌಕದ ಸುತ್ತಳತೆ 4 ಇಂಟು ಬಾವು. ಚೌಕದ ವಿಸ್ತೀರ್ಣ ಬಾವು ಇಂಟು ಬಾವು. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ವೃತ್ತದ ವಿಸ್ತೀರ್ಣ πr². ವೃತ್ತದ ಪರಿಧಿ 2πr. ಪೈಥಾಗೋರಸ್ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಲಂಬಕೋನವನ್ನೊಳಗೊಂಡ ಬಾಹುಗಳ ಮೇಲಿನ ವರ್ಗಕ್ಕೆ ಸಮವಾಗಿರುತ್ತದೆ. a+b² a² + b² + 2ab. a - b² a² + b² - 2ab. a² - b² a - b into a + b.